ನಾವು ಆಕ್ಚುಲಿ ಬಂದಿದ್ದು ಮಂಚ್ ಮ್ಯೂಸಿಯಂ ನೋಡಕ್ಕೆ ಅಂತ. ಎಲ್ಲ ನೋಡಿ ಹೆಂಗೆ ಎತ್ಕೊಂಡು ಹೋಗ್ತಾ ಇದ್ದಾರೆ ರೂಫ್ಗೆ. ಮೀನ್ಸ್ ಇದೆಲ್ಲ ನೀರ್ ಮೇಲೆ ಬಿಲ್ಡ್ ಮಾಡಿದೆ. ಹಲೋ, ತುಂಬಾ ದಿನ ಆದ್ಮೇಲೆ ಯೂಟ್ಯೂಬ್ ವಿಡಿಯೋ ಮಾಡ್ತಾ ಇದೀವಿ ಇವತ್ತು. ಯಾಕೆ ಎಷ್ಟು ದಿನ ಆಯ್ತು? ತುಂಬಾ ಏನಕ್ಕೆ ಅಂತಂದ್ರೆ ಏನೇನೋ ಮೇಜರ್ ಏನೇನೋ ಲೈಫ್ ಹಂಗೆ ಅಲ್ವಾ, ಎಲ್ಲ ಒಂದೇ ಸಮಕ್ಕಿರಲ್ಲ. ಯಾವ್ದ್ರಲ್ಲೋ ಸ್ವಲ್ಪ ಬಿಸಿ ಆಗ್ಬಿಟ್ಟಿದ್ವಿ, ಅದನ್ನ ಹೇಳ್ತೀವಿ ಆಮೇಲೆ ಮುಂದೆ ವಿಡಿಯೋದಲ್ಲೆಲ್ಲ. ಆಕ್ಚುಲಿ 2 ಲೈಫ್ ಅಪ್ಡೇಟ್ಸ್ ಇದೆ, ಅದನ್ನ ನೀವು ನಮ್ಮ ವಿಡಿಯೋನ ಫಾಲೋ ಮಾಡ್ತಿದ್ರೆ ನೆಕ್ಸ್ಟ್ ವಿಡಿಯೋಲಿ ಮೋಸ್ಟ್ಲಿ ಒಂದ್ ಅಪ್ಡೇಟ್ ಬಗ್ಗೆ ಗೊತ್ತಾಗುತ್ತೆ. ಅದ ಯೂಟ್ಯೂಬ್ಗೆ ಜಾಸ್ತಿ ದಿನ ಆಯ್ತು ಅಂತ ಈಗ ಒಂದು ಈ ಟೈಮ್ ಬಂದಿದೆ, ಒಂದು ವ್ಲಾಗ್ ಮಾಡೋ ಟೈಮ್. ಸೊ ನಾವ್ ಇವತ್ತು ಏನಕ್ಕೆ ಮಾಡ್ತಿದೀವಿ ಅಂತಂದ್ರೆ, ಇವತ್ತು ನಾವು ಓಸ್ಲೋಗ್ ಹೋಗ್ತಾ ಇದೀವಿ. ಓಸ್ಲೋ ಏನಂತಂದ್ರೆ ನಾರ್ವೆದು ಕ್ಯಾಪಿಟಲ್ ಸಿಟಿ. ಏನೋ ಕೆಲಸ ಇದೆ, ಅದ್ ಆಕ್ಚುಲಿ ನೆಕ್ಸ್ಟ್ ನಮ್ದು ಏನ್ ಅಪ್ಡೇಟ್ ಮಾಡ್ತೀವಿ ಅದಕ್ಕೆ ಸಂಬಂಧಪಟ್ಟಿದ್ದು ಒಂದು ವಿಷಯ, ಅದಕ್ಕೆ ಹೋಗ್ತಿದೀವಿ. ಸೊ ಇವಾಗ ಏನು ಅಂತ ಹೇಳಲ್ಲ, ಬಟ್ ಏನೋ ಒಂದ್ ಕೆಲ್ಸಕ್ಕೋಸ್ಕರ ಓಸ್ಲೋಗ್ ಹೋಗ್ತಾ ಇದೀವಿ. ಅದಕ್ಕೆ ಒಂದು ವಿಡಿಯೋ ಮಾಡೋಣ ಅಂತ. ಏನಿರ್ಬೋದು ಅಂತ ಗೆಸ್ ಮಾಡಿ, ಅಲ್ಲಿವರೆಗೂ ಗೆಸ್ ಮಾಡ್ತಾರೆ ಏನಿರ್ಬೋದು, ಆ 2 ಅಪ್ಡೇಟ್ಸ್ ಏನಿರ್ಬೋದು ಅಂತ ಗೆಸ್ ಮಾಡಿ. ಸೊ ಇವಾಗ ಇಲ್ಲೊಂದು ಒಳ್ಳೆ ಸ್ಪಾಟ್ ಅಲ್ಲಿ ಬ್ರೇಕ್ಫಾಸ್ಟ್ ಮಾಡೋಣ ಅಂತ ನಿಲ್ಸಿದೀವಿ. ಬ್ರೇಕ್ಫಾಸ್ಟ್ಗೆ ನಾವು ಮನೆಯಿಂದನೇ ತಡಿ ಅಂದ್ರೆ ಇವಾಗ ಇಂಡಿಯಾದಲ್ಲಿ ನಾವು ಊರಲ್ಲಿದ್ರೆ ಎಲ್ಲಾದ್ರೂ ಓಡ್ಬೇಕಾದ್ರೆ ಏನ್ ಹೇಳು, ಹೋಟೆಲ್ ಇಡ್ಲಿ ವಡೆ ತಿನ್ಕೊಂಡು ಹೋಗ್ತಿರ್ತಾನೆ. ಯೂಶಲಿ ಇಡ್ಲಿ ವಡೆ ತಿನ್ಕೊಂಡು ಹೋಗ್ತಿರ್ತಾನೆ. ಇಲ್ಲಿ ಇಡ್ಲಿ ವಡೆ ಸಿಗಲ್ಲ, ಏನ್ ಮಾಡೋದು? ಸೊ ಅದಕ್ಕೆ ಏನ್ ಮಾಡಿದೀವಿ ಅಂತಂದ್ರೆ ಇಡ್ಲಿನೇ ಮಾಡ್ಬಿಟ್ಟಿದೀವಿ. ಮನೆಯಿಂದನೇ ಫ್ರೆಶ್ ಆಗಿ ಬೆಳಗ್ಗೆ ಎದ್ದು ಬೇಗ ಇಡ್ಲಿ ಮಾಡ್ಕೊಂಡು, ಇಡ್ಲಿ ಮತ್ತೆ ಸಾಂಬಾರ್ ಮಾಡ್ಕೊಂಡು ತಗೊಂಡ್ಬಂದಿದೀವಿ. ಇಷ್ಟೊಂದು ಇಡ್ಲಿ ತಂದಿದೀವಿ ಇಬ್ರಿಗೆ. ಪಲ್ಯ ಇದು ಸಾಗು. ಎಷ್ಟು ಕ್ವೈಟ್ ಆಗಿದೆ ಗೊತ್ತಾ, ಚೆನ್ನಾಗಿದೆ ಈ ಜಾಗ. ಆಮೇಲೆ ಮತ್ತೆ ವಿಡಿಯೋ ಮಾಡಿ. ಇದು ಹೈವೇ ಪಕ್ಕನೇ ಇದೆ. ಸೊ ಈ ತರ ಹೈವೇ ಪಕ್ಕ ಇದು ನಮ್ಮ ತರಕಾರಿ ಸಾಗು ಮಾಡ್ಕೊಂಡ್ ಬಂದಿದೀನಿ. ಮತ್ತೆ ಇದು ಇಡ್ಲಿ. ಅದ್ ಹೈವೇ, ಅಲ್ಲೆಲ್ಲ ಕಾರ್ ಎಲ್ಲ ಓಡಾಡ್ತಿದ್ಯಲ್ಲ, ಅದ್ ಹೈವೇ. ಇದು ಹೈವೇ ಪಕ್ಕ ಇದು ಮಾಡಿರೋದು. ಇದು ಜಸ್ಟ್ ಇದಕ್ಕೋಸ್ಕರ ಅಂತಾನೆ, ಲಾಂಗ್ ಟ್ರಾವೆಲ್ ಮಾಡ್ತಿರ್ತಾರಲ್ಲ, ಸೊ ಅವರಿಗೆಲ್ಲ ಅಂತ ಅಂದ್ಬಿಟ್ಟು ಈ ತರ ಜಾಗ ಎಲ್ಲಾ ಕಡೆ ಮಾಡಿರ್ತಾರೆ. ಅದೆಲ್ಲ ವಾಶ್ರೂಮ್, ಅಲ್ಲಿ ಕಾಣಿಸ್ತಿರೋದು ವಾಶ್ರೂಮು. ಅಲ್ಲೂ ಪ್ಲೇಸಸ್ ಇದೆ ಕೂತ್ಕೊಳ್ಳೋಕೆಲ್ಲ, ಅಲ್ಲೂ ಜಾಗ ಇದೆ. ಅಲ್ಲೊಂದೇನೋ ಶಾಪ್ ಕೂಡ ಇದೆ, ಅಲ್ಲಿ ಕಾಫಿ ಅದು ಇದು ಎಲ್ಲ ಸಿಗುತ್ತೆ. ಸೊ ನಾವ್ ಇಲ್ಲಿ ಈ ಕಡೆ ಕೂತಿದೀವಿ, ಹಿಂದೆ ಕಾಡು. ಇವಾಗ ಬೇಗ ಬೇಗ ತಿನ್ಬೇಕು, ನಿಮ್ಗೆ ಜಾಸ್ತಿ ಟೈಮ್ ಇಲ್ಲ, ಒಂದ್ ಅರ್ಧ ಗಂಟೆ ಇದೆ, ತುಂಬಾ ಟೈಮ್ ಇಲ್ಲ ಅಷ್ಟೇ. ಇದು ಆಕ್ಚುಲಿ ಸಮ್ಮರ್ ಆಯ್ತಾ, ಇಲ್ಲಿ ಚಳಿ ಆಗ್ಬಾರ್ದು, ಬಟ್ ಚಳಿ ಆಗ್ತಾ ಇದೆ. ಸಮ್ಮರ್ ಅಂದ್ರೇನೆ 25 ಡಿಗ್ರಿ ಇರುತ್ತೆ ಅಷ್ಟೇ. ಇದೇ ಸಮ್ಮರ್. 25 ಡಿಗ್ರಿ ಜಾಸ್ತಿನೇ ಅನ್ಸುತ್ತೆ, ಬಟ್ ಈ ತರದ ಗಾಳಿ ಇದ್ದಾಗ, ಅದು ಈ ತರ ಪ್ಲೇಸ್, ಈ ತರ ಕೂಲ್ ಪ್ಲೇಸಸ್, ಮರ ಎಲ್ಲ ಜಾಸ್ತಿ ಇರೋ ಕಡೆ ಬಂದ್ರೆ ಗಾಳಿ ಬೀಸ್ತಾ ಇರುತ್ತೆ. ಇವತ್ತೊಂದು ಸ್ವಲ್ಪ ಚಳಿ ಇದೆ. ಬೇಗ ತಿಂಡಿ ಮುಗಿಸ್ತೀವಿ. ತಿಂಡಿ ಮುಗಿಸಿ ಮತ್ತೆ ಇನ್ನೂ 1 hour ಇದೆ ಓಸ್ಲೋಗೆ ಹೋಗಕ್ಕೆ. ಹೋಗಿದ ತಕ್ಷಣ ವಿಡಿಯೋ ಮಾಡ್ತೀವಿ. ಎಷ್ಟಾಗುತ್ತೆ ಅಷ್ಟು ಓಸ್ಲೋ ತೋರಿಸ್ತೀವಿ. ನಾವು ಫುಲ್ ಇವತ್ತು ಓಸ್ಲೋ ಎಲ್ಲ ಎಕ್ಸ್ಪ್ಲೋರ್ ಮಾಡ್ತಾ ಇಲ್ಲ, ಮೋಸ್ಟ್ಲಿ ಇನ್ನೊಂದಿನ ಮಾಡ್ತೀವಿ ಅದನ್ನ. ಪಬ್ಲಿಕ್ ವಾಶ್ರೂಮ್ಸ್ ಎಷ್ಟು ಕ್ಲೀನ್ ಆಗಿರುತ್ತೆ ಅಂತಂದ್ರೆ ತುಂಬಾ ಕ್ಲೀನ್ ಆಗಿರುತ್ತೆ. ಅಷ್ಟಷ್ಟು ಡಿಸ್ಟೆನ್ಸಿಗೂ ಈ ತರ ವಾಶ್ರೂಮ್ಸ್ ಎಲ್ಲ ಇರುತ್ತೆ. ಎಷ್ಟು ದೊಡ್ಡದಾಗಿದೆ, ಎಷ್ಟು ಸ್ಪೇಷಿಯಸ್ ಆಗಿದೆ ಅನ್ನೋದು. ಎಷ್ಟು ಸ್ಪೇಷಿಯಸ್ ಆಗಿ ಸಿಂಕ್ ಇದೆ, ಒಂದು ಟಾಯ್ಲೆಟ್, ಟಿಶ್ಯೂಸ್ ಇರುತ್ತೆ, ಹ್ಯಾಂಡ್ ವಾಶ್ ಇದೆ, ಹ್ಯಾಂಡ್ ಡ್ರೈಯರ್ ಇದೆ. ಕ್ಲೀನ್ ಆಗಿದೆ, ತುಂಬಾ ಸ್ಪೇಷಿಯಸ್ ಆಗಿದೆ, ದೊಡ್ಡದಾಗಿದೆ, ಚೆನ್ನಾಗಿದೆ. ಕಾರಲ್ಲಿದೆ. ಅಂಡ್ ನಾವ್ ಇನ್ನ ಸ್ವಲ್ಪ ಇದೆಲ್ಲ ಬಾಟಲ್ ಎಲ್ಲ ತಗೊಂಡು ಹೊರಡ್ಬೇಕು. ನಾವ್ ಅಲ್ಲೇ ಕೂತ್ಕೊಂಡಿದ್ದೀವಿ. ಓಸ್ಲೋ ಅಲ್ಲಿ ಒಂದು ಯಾವ್ದೋ ಸ್ಟ್ರೀಟ್ ಬಂದಿದೀವಿ. ಇಲ್ಲೆಲ್ಲ ಏನೋ ರೆಸ್ಟೋರೆಂಟ್ಸ್, ಕೆಫೆ ಎಲ್ಲ ಇದೆ. ಇಲ್ಲಿ ಏನಕ್ಕೆ ಬಂದ್ವಿ ಅಂದ್ರೆ, ಇಲ್ಲಿ ಮಂಚ್ ಮ್ಯೂಸಿಯಂ ಇದೆ. ನಾವ್ ಅನ್ಕೊಂಡ್ವಿ ಇದನ್ನ ಮಂಚ್ ಚಾಕ್ಲೇಟ್ ಫ್ಯಾಕ್ಟ್ರಿ ಅಂತ, ಬಟ್ ಇದು ಮಂಚ್ ಜಸ್ಟ್ ಮ್ಯೂಸಿಯಂ ಅಷ್ಟೇ. ಇಲ್ಲಿ ನೀರಿದೆ ಮಧ್ಯ, ಅದೆಲ್ಲ ಅಪಾರ್ಟ್ಮೆಂಟ್ಸ್ ಅದೆಲ್ಲ. ಎಂತ ವ್ಯೂ ಇದೆ ಅಲ್ವಾ, ಅಂದ್ರೆ ಇದು ದೊಡ್ಡ ಸಿಟಿ ಆದ್ರೂನು ಈ ತರ ಎಲ್ಲ ವ್ಯೂ
ವ್ಯೂ ಅಲ್ಲಿ ಅಪಾರ್ಟ್ಮೆಂಟ್ ಗಳು ಅಂದ್ರೆ ಮಾಮೂಲಿ ಇದು ನೀರಿದೆ, ಇದು ಸಿಟಿ ಸೆಂಟರ್ ಅಲ್ಲಿ ಇರೋದು. ಹೌದು ಅಂದ್ರೆ ರಿವರ್ ತರ ಇದನ್ನೇ ಕುಡಿಯೋದಕ್ಕೆಲ್ಲ ಯೂಸ್ ಮಾಡ್ಕೊಂತಾರೆ ಇವರು. ಆಮೇಲೆ ಇದ್ರ ಮೇಲೆ ಬಿಲ್ಡ್ ಮಾಡಿರೋದು ಇದೆಲ್ಲ ನೋಡಿ ಅಪಾರ್ಟ್ಮೆಂಟ್ಸ್, ಇದೆಲ್ಲ ನೀರ್ ಮೇಲೆ ಬಿಲ್ಡ್ ಮಾಡಿರೋದು. ಒಂಥರ ವೆನಿಸ್ ತರ. ಆಮೇಲೆ ಎಲ್ಲ ಹೊಸ ಅಪಾರ್ಟ್ಮೆಂಟ್ಸ್ ಈ ಕಡೆ ಕಾಣಿಸ್ತಾ ಇರ್ಬೇಕು ನಿಮ್ಗೆ. ಫುಲ್ ಎಲ್ಲ ಹೊಸ ಅಪಾರ್ಟ್ಮೆಂಟ್ಸ್. ಆಮೇಲೆ ಇಲ್ಲೆಲ್ಲ ದೊಡ್ಡ ಸಿಟಿಲೂ ಈ ತರ ನೇಚರ್ ಅಲ್ಲಿ ಮನೆಗಳು, ಅಂಡ್ ಇಲ್ಲೆಲ್ಲ ಆಫೀಸ್ ಎಲ್ಲ ಏನೇನೋ ಇದೆ, ಮತ್ತೆ ಕೆಫೇಸ್ ರೆಸ್ಟೋರೆಂಟ್ಸ್ ಎಲ್ಲ ಇದೆ. ಸೊ ನಾವು ಬಂದಿದ್ದ ಕಾರಣ ಇದು ಆಕ್ಚುಲಿ ಮಂಚ್ ಮ್ಯೂಸಿಯಂ, ಅದು ಮೇನ್ ಕಡೆ ಎಂಟ್ರೆನ್ಸ್ ಅನ್ಸುತ್ತೆ. ನಾವು ಆಕ್ಚುಲಿ ಬಂದಿದ್ದು ಮಂಚ್ ಮ್ಯೂಸಿಯಂ ನೋಡಕ್ಕೆ ಅಂತ. ಅದು ಮಂಚ್ ಚಾಕ್ಲೇಟ್ ಫ್ಯಾಕ್ಟ್ರಿ ಅಂತ ಅಂದ್ಕೊಂಡು ಬಂದ್ವಿ. ಬಟ್ ಇಲ್ಲಿ ನೋಡಿದ್ರೆ ನಾವು ಫಸ್ಟ್ ಏನು ಬುಕ್ ಮಾಡಿಲ್ಲ ಸದ್ಯ. ಇಲ್ಲಿ ಬಂದು ನೋಡಿದ್ರೆ ಇದು ಬರೀ ಮಂಚ್ ಮ್ಯೂಸಿಯಂ ಅಷ್ಟೇ, ನೋ ಚಾಕ್ಲೇಟ್ಸ್. ಜಸ್ಟ್ ಆ ಮಂಚ್ ಹೆಂಗೆ ಹುಟ್ಟಿತು ಅಂತ ಹಿಸ್ಟ್ರಿ, ಅದ್ರ ಹಿಸ್ಟ್ರಿ ಬಗ್ಗೆ ಏನೇನೋ ಆರ್ಟ್ ಆ ಥರ. ಸುಮ್ಮನೆ ಅಂದ್ರೆ ಓನರ್ CEO ಫೌಂಡರ್ ಅವ್ರ ಬಗ್ಗೆ ಯಾವಾಗ ಸ್ಟಾರ್ಟ್ ಆಗಿದ್ದು, ಎಲ್ಲಿ ಸ್ಟಾರ್ಟ್ ಆಗಿದ್ದು. ಹೌದು, ನೋಡಕ್ ಮಾತ್ರ ಇಷ್ಟು ದೊಡ್ಡದಾಗಿದೆ, ಅಷ್ಟು ದೊಡ್ಡದಾಗಿದೆ, ಬಟ್ ನೋಡಿದ್ರೆ ಚಾಕ್ಲೇಟೇ ಇಲ್ಲ. ನಾವು ಮೋಸ್ಟ್ಲಿ ಚಾಕ್ಲೇಟ್ ಹೆಂಗ್ ಮಾಡೋದು, ಆಮೇಲೆ ಚಾಕ್ಲೇಟ್ ತಿನ್ಬೋದು ಅಂತ ಅನ್ಕೊಂಡಿದ್ದೆ ನಾನು, ಬಟ್ ನಾವು ಸುಮ್ಮನೆ ದುಡ್ಡು ವೇಸ್ಟ್ ಆಗ್ಬಿಡೋದು. ಇಲ್ಲೆಲ್ಲ ಕೆಫೆ ಇದೆ, ಜನ ಎಲ್ಲ ಕಾಫಿ ಕುಡಿತಾ ಇದ್ದಾರೆ. ಇನ್ನೇನು ಅವ್ರದ್ದು ಇವಾಗ ಡಿನ್ನರ್ ಟೈಮ್ ಸ್ಟಾರ್ಟ್ ಆಗುತ್ತೆ, ಅಲ್ಲಿವರೆಗೂ ಇಲ್ಲೇ ಇರ್ತಾರೆ ಅನ್ಸುತ್ತೆ ಅಲ್ವಾ. ಏನ್ ರೆಡಿ ಆಗ್ಬಿಟ್ಟು ಬಂದಿದೆ ಇವ್ರಿಗೆಲ್ಲ ಹಬ್ಬ. ಇವ್ರಿಗೆ ಬಿಸಿಲು ಅಂದ್ರೆ ತುಂಬಾ ಇಷ್ಟ, ನಮಗೆ ತುಂಬಾ ಬಿಸಿಲು ಆಗಲ್ಲ. ಬಟ್ ಏನು ಇಲ್ಲವಾ ಇದೆ ಯಾವ ಬಿಸಿಲು, ಇವಾಗ ಕಡಿಮೆ ಇದೆ ಅಷ್ಟೇ, ಬಟ್ ಬಿಸಿಲು ಇರುತ್ತೆ. ತರ ಒಂದು ಬ್ರಿಡ್ಜ್ ತರ ಇದೆ ನಡಿಯಕ್ಕೆ. ಇಲ್ಲಿ ಮತ್ತೆ ನೀರು, ಇಲ್ಲೆಲ್ಲ ಅಪಾರ್ಟ್ಮೆಂಟ್ಸ್ ಇದೆ. ಇದೆ ಮಂಚ್ ಮ್ಯೂಸಿಯಂ, ಬಟ್ ನಾಟ್ ಚಾಕ್ಲೇಟ್ ಮ್ಯೂಸಿಯಂ. ಎದುರಿಗೆ ವ್ಯೂ ಈ ತರ ಇದೆ, ಅಲ್ಲೆಲ್ಲ ತುಂಬಾ ಜನ ಇದ್ದಾರೆ. ಮೋಸ್ಟ್ಲಿ ಅದು ಫೆರಿ ಸ್ಟಾಪ್ ಇರಬೇಕು. ಕ್ರೂಸ್ ಇದೆಯಲ್ಲ, ಅಲ್ಲಿ ಕ್ರೂಸ್ ಇದೆ ಆಕ್ಚುಲಿ, ಮೇಲೆ ಅಲ್ಲಿ ಕಾಣಿಸ್ತಿದೆಯಲ್ಲ ಅದು ಕ್ರೂಸ್. ಸೊ ಅದಕ್ಕೆ ಅನ್ಸುತ್ತೆ ಅಲ್ಲಿ ಜನ ಜಾಸ್ತಿ ಇದ್ದಾರೆ. ಬೆಂಗಳೂರು ನೆನಪಾಗುತ್ತೆ ದೊಡ್ಡ ಸಿಟಿ ನೋಡಿದ್ರೆ, ಬಟ್ ಈ ತರ ಎಲ್ಲ ವ್ಯೂ ಎಲ್ಲ ಮಧ್ಯ ಅಲ್ಲಿ ಕ್ರೂಸ್ ಕಾಣಿಸ್ತಾ ಇದೆ. ಆಕ್ಚುಲಿ ಬೆಂಗಳೂರು ಇದೇ ತರ ಮಾಡ್ಬೋದಿತ್ತು, ಕರೆಕ್ಟ್ ಆಗಿ ಪ್ಲಾನ್ ಮಾಡಿ ಬಿಲ್ಡ್ ಮಾಡಿದ್ರೆ ಇದೇ ತರ ಆಗ್ತಿತ್ತು. ಬೆಂಗಳೂರು ಮಧ್ಯನೂ ನದಿ ಇದೆ, ವೃಷಭಾವತಿ ನದಿ ಇದೆ, ಅದನ್ನೆಲ್ಲ ಪ್ರಿಸರ್ವ್ ಮಾಡಿದ್ರೆ, ಇವ್ರು ಏನ್ ಮಾಡಿದಾರೆ ಹೇಳು, ಡ್ರೈನೇಜ್ ಮಾಡಿದ್ದಾರೆ. ಅದು ಕರೆಕ್ಟ್ ಆಗಿ ಇದ್ದಿದ್ರೆ ಇದೇ ತರ ಇರ್ತಿತ್ತು ತಾನೆ. ಸೊ ಅದು ಮಂಚ್ ಮ್ಯೂಸಿಯಂ ಅಪೋಸಿಟ್ ಅಲ್ಲೇ ಇಲ್ಲಿ ಕ್ರೂಸ್ ಸ್ಟಾಪ್ ಇದೆ. ಎಲ್ಲ ಹತ್ಕೋತಾರೆ, ಸ್ಟ್ಯಾಂಡ್ ಇದೆಯಾ ಅಲ್ಲಿ, ಆ ಕಡೆ ಇದೆ ಅನ್ಸುತ್ತೆ, ಆ ಕಡೆ ಇದೆ ಅನ್ಸುತ್ತೆ. ಅಲ್ಲಿ ಕಾಣಿಸ್ತಿದ್ಯಲ್ಲ, ಬೇರೆ ಬೇರೆ ಅಂದ್ರೆ ಮೋಸ್ಟ್ಲಿ ಕ್ರೂಸ್ ತೋರಿಸ್ತಾ ಇದೀನಿ, ಎಷ್ಟು ದೊಡ್ಡದು ನಾರ್ಡಿಕ್ ಕ್ರೂಸ್ ಲೈನ್ ಅಂತ. ಅಂದ್ರೆ ಬೇರೆ ಬೇರೆ ಇರುತ್ತೆ, ಈಗ ಇಂಟರ್ನ್ಯಾಷನಲ್ ಎಲ್ಲ ಅಲ್ಲಿ ಇರುತ್ತೆ, ಅಂದ್ರೆ ಲೋಕಲ್ ಫೆರಿ ಎಲ್ಲ ಇಲ್ಲಿದೆ ನೋಡೋ ಕಡೆ. ಇಲ್ಲಿದೆ ಒಂದ್ ಸ್ವಲ್ಪ ಫೆರೀಸ್, ಸಿಟಿ ಒಳಗೆ ಓಡಾಡೋದಕ್ಕೆ ಇದನ್ಸುತ್ತೆ. ಇದು ಚಿಕ್ಕದಾಗಿದೆ, ಅದಕ್ಕೆ ಲೋಕಲ್ ಫೆರೀಸ್. ಅಲ್ಲ ಇವ್ರು ನೋಡಿ ಸಿಟಿ ಮಧ್ಯನೇ ಬೀಚ್ ಮಾಡ್ಬಿಟ್ಟಿದ್ದಾರೆ. ಅಂದ್ರೆ ಬೀಚ್ ಎಲ್ಲ ಆಕ್ಚುಲಿ ಸುಮ್ನೆ ಇದು ಸ್ವಿಮ್ ಮಾಡಂಗಿಲ್ಲ, ಇದು ಜಸ್ಟ್ ಸ್ವಿಮ್ ಮಾಡಂಗಿಲ್ಲ, ಬಟ್ ಅಲ್ಲಿ ಬ್ಯಾಕ್ ವಾಟರ್ಸ್ ತರ ಇದೆ. ಬಟ್ ಮೋಸ್ಟ್ಲಿ ಇವರು ಮರಳು ತಂದು ಹಾಕಿರಂಗಿದ್ದಾರೆ, ಇವರೇ ಮರಳು ಹಾಕಿ ಬೀಚ್ ವೈಬ್ಸ್ ತರ ಕ್ರಿಯೇಟ್ ಮಾಡಿದ್ದಾರೆ. ಅಲ್ಲಿ ಬೆಟ್ಟ ಇದೆ, ಒಂಥರ ನ್ಯಾಚುರಲ್ ಆಗಿ. ಇದು ಸಿಟಿ ಮಧ್ಯೆ ಇದೆ ಅಂತಾನೆ ಅನ್ಸಲ್ಲ. ಇಲ್ಲಿ ಕ್ರೂಸ್ ಎರಡಿದೆ, ಬಿಲ್ಡಿಂಗ್ ನೋಡಿ, ಅಲ್ಲಿ ಸಿಟಿ ಇದೆಲ್ಲ ಫುಲ್ ಸಿಟಿ ಸೆಂಟರ್ ಅಲ್ಲಿ ಇರೋದು. ಇಲ್ಲಿ ಏನೋ ಬಿದೋಗಿದೆ, ಏನೋ ಇತ್ತು ಅನ್ಸುತ್ತೆ, ಚಿಕ್ಕ ಒಪೆರಾ ತರ ಏನೋ ಕಟ್ಟಿದ್ರು ಅನ್ಸುತ್ತೆ. ಇದೆಲ್ಲ ಅಪಾರ್ಟ್ಮೆಂಟ್ಸ್ ಅಲ್ವಾ, ಇನ್ನು ಏನೋ ಬಿಲ್ಡ್ ಮಾಡ್ತಿದ್ದಾರೆ ಮೇಲೆ. ಸಿಕ್ಕಾಪಟ್ಟೆ ಜನ. ಬಿಲ್ಡಿಂಗ್ಸ್ ಇದೆ, ಇಲ್ಲೇ ನೋಡಿದ್ರೆ ಬೀಚ್. ಇಲ್ಲೇನೋ ಆಫೀಸ್ ತರ ಏನೋ ಇದೆ, ಇಲ್ಲಿ ಬೀಚ್. ಬಿಸಿಲು ಬಂದ್ಬಿಟ್ರೆ ಸಾಕು ಇವ್ರಿಗೆ, ಹಬ್ಬ ನೋಡಿ ಎಲ್ಲ ಹೆಂಗ್ ಎಂಜಾಯ್ ಮಾಡ್ತಿದಾರೆ. ಅದು ಇವತ್ತು ಮಂಡೇ, ವೀಕೆಂಡ್ ಅಲ್ಲ, ಮಂಡೇ ಇದೆ, ಆದ್ರೂ ಎಷ್ಟೊಂದ್ ಜನ ಆಚೆ ಇದಾರೆ ನೋಡು. ಆಮೇಲೆ ಎಲ್ಲ ರಜಾ ಅಲ್ವಾ, ಸ್ಕೂಲ್ಸ್ ಎಲ್ಲ ರಜಾ ಈಗ ಜುಲೈ ಆಗಸ್ಟ್ ಅಲ್ಲಿ, ಆಮೇಲೆ ಜೂನ್ ಜುಲೈ ಆಗಸ್ಟ್ ರಜಾ ಇವ್ರಿಗೆ ಸ್ಕೂಲ್. ಇವರು ವೆಕೇಶನ್ ತಗೋತಾರೆ ಈ ಟೈಮ್ ಅಲ್ಲಿ, ಆಕ್ಚುಲಿ ಸಮ್ಮರ್ ಅಲ್ಲಿ ವೆಕೇಶನ್ ಹೋಗ್ತಾರೆ, ಮಕ್ಳಿಗೆಲ್ಲ ರಜಾ ಇರುತ್ತೆ. ಸೊ ಎಲ್ಲ ಕರ್ಕೊಂಡು ಎಲ್ಲ ಫುಲ್ ಆಚೆ ಇರ್ತಾರೆ. ನಾವ್ ಆಕ್ಚುಲಿ ವಿಂಟರ್ ಟೈಮ್ ಅಲ್ಲಿ ಜನನೇ ನೋಡಲ್ಲ, ಜನ ಇದಾರ ಇಲ್ವಾ ಅಂತ ಅನ್ಸುತ್ತೆ. ಜನ ನೋಡ್ಬೇಕು ಅಂದ್ರೆ ಸಮ್ಮರ್ ಅಲ್ಲಿ ಬರ್ಬೇಕು. ನೀವು ಯಾರಾದ್ರೂ ಬರೋದಾದ್ರೆ ಸಮ್ಮರ್ ಅಲ್ಲಿ ಬನ್ನಿ.
ಇವಾಗ ನಾವು ಇದ್ರ ಅಪೋಸಿಟ್ ಇರೋ ಒಪೆರಾ ಹೌಸಿಗೆ ಬಂದಿದೀವಿ. ಇದೊಂಥರ ಫೇಮಸ್ ಇಲ್ಲಿ ಓಸ್ಲೋದಲ್ಲಿ ಓಸ್ಲೋಲ್ಲೇ ಇದು ಇರೋದು. ಫೇಮಸ್, ಹಾ. ಒನ್ ಆಫ್ ದ ಫೇಮಸ್ ಅಟ್ರಾಕ್ಷನ್ ಇದು. ಅಂದ್ರೆ ಇಲ್ಲ ನೋಡ್ತಾ ಇದ್ರೆ ತುಂಬಾ ಜನ ಇದಾರೆ ಇಲ್ಲಿ ಏನು ಫೇಮಸ್ ನೋಡಕ್ಕೆ ಅಂತ ಅಂತ. ಅಂದ್ರೆ ನೀವು ನೋಡ್ತಿರೋ ಈ ಬಿಲ್ಡಿಂಗ್ ಯಾವ ತರ ಇದೆ ಅನ್ನೋದು. ಇಲ್ಲಿ ಡಿಫ್ರೆಂಟ್ ಆಗಿದೆ. ಇಲ್ಲಿ ನಾವು ಕೆಳಗಿದೀವಲ್ವಾ ಇದು, ಹ್ಮ್. ಬಟ್ ಇದು ಏನ್ ಗೊತ್ತಾ, ನೆಲ ಅಲ್ಲ ಇದು, ಮತ್ತೆ ರೂಫ್. ರೂಫ್ ಇದು, ನಾವು ಆಕ್ಚುಲಿ ರೂಫ್ ಮೇಲೆ ಇರೋದು ಇದು. ಓಕೆ, ಇದು ಅದ್ರ ನಡೀತಾ ಇದೆಯಲ್ಲ, ಕೆಳಗಡೆ ಬಿಲ್ಡಿಂಗ್ ಇದೆ. ಹಾ ಹೌದು, ಹಾ. ಇದ್ರ ಕೆಳಗಡೆ ಬಿಲ್ಡಿಂಗ್ ಇದೆ, ರೂಫ್ ಮೇಲೆ ಇದೀವಿ ನಾವು. ಸೊ ಓಕೆ. ಅದಕ್ಕೆ ರೂಫ್ ನೋಡಿ ಈ ತರ ಸ್ಲಾಂಟ್ ಆಗಿದೆ, ಸ್ಲೋಪ್ ಹಾ. ಆಗಿದೆಯಲ್ಲ. ಇದು ಕೆಳಗಡೆ ಬಿಲ್ಡಿಂಗ್ ಇದೆ. ಇಲ್ಲಿ ಓಕೆ. ಇಲ್ಲಿ ಕಾಣಿಸುತ್ತೆ ನೋಡಿ, ಇಲ್ಲಿ ಅಲ್ಲಿ ಕಾಣಿಸ್ತಿದೆಯಲ್ಲ, ಇದು ಫುಲ್ ಸ್ಲೋಪ್ ಈ ತರ ಇದೆ. ಓಕೆ. ಇದೇ ರೂಫ್. ಏನು ಫೇಮಸ್ ಅಂದ್ರೆ ಆರ್ಕಿಟೆಕ್ಚರ್ಗೆ ಫೇಮಸ್ ಅಂದ್ರೆ ಈ ತರ ರೂಫ್ ಮೇಲೆ ನಡ್ಕೊಂಡು ಹೋಗ್ಬೋದು. ನಡ್ಕೊಂಡು ಹೋದ್ರೆ ಅಲ್ಲಿ ವ್ಯೂ ಕಾಣಿಸುತ್ತೆ ಸಿಟಿದು. ಸೊ ಆ ತರ ಫೇಮಸ್ ಅಷ್ಟೇ. ಆಮೇಲೆ ಇದ್ರೊಳಗಡೆ ಆಫೀಸ್ ಇದೆ, ಆಮೇಲೆ ಏನಾದ್ರು ಈವೆಂಟ್ಸ್ ಎಲ್ಲ ನಡೀತಾ ಇರುತ್ತೆ ಇಲ್ಲಿ. ಅದೊಂಥರ ಡಿಫ್ರೆಂಟ್ ಆಗಿದೆ ಅಲ್ವಾ, ಒಳಗಡೆ ಏನೋ ರೌಂಡ್ ಶೇಪ್ ಅಲ್ಲಿ ವುಡ್ ತರ. ಅಂದ್ರೆ ಹೌದು, Built ಇವಾಗ ಮಾಡಿದ್ದಾರೆ. ಅಂದ್ರೆ ಥಿಯೇಟರ್ ತರ ಸ್ಮಾಲ್ ಥಿಯೇಟರ್ಸ್ ಎಲ್ಲ ಇದೆ ಒಳಗೆ. ಓಕೆ. ಅಂದ್ರೆ ಏನಾದ್ರು ಈವೆಂಟ್ಸ್ ಎಲ್ಲ ಮಾಡೋದಕ್ಕೆ, ಪಬ್ಲಿಕ್ ಈವೆಂಟ್ಸ್ ಹಾ, ಇಲ್ಲೆಲ್ಲ ಎಲ್ಲ ಸ್ವಲ್ಪ ನಡೆಯುತ್ತೆ ಜಾಸ್ತಿ ಕಲ್ಚರಲ್ ಇದೆಲ್ಲ ಜಾಸ್ತಿ ಇಲ್ಲಿ. ಏನಾದ್ರು ಪ್ರೋಗ್ರಾಮ್ಸ್ ಇರುತ್ತಲ್ಲ, ಸ್ಕಿಟ್ ಅಥವಾ ಡ್ರಾಮಾ ಎಲ್ಲ ಈವೆಂಟ್ಸ್ ನಡೀತಾ ಇರುತ್ತೆ ಇಲ್ಲಿ. ಓಕೆ. ಸೊ ಯೂಶಲಿ ಇಲ್ಲೆಲ್ಲ ಅಂದ್ರೆ ಸ್ಕ್ಯಾಂಡಿನೇವಿಯನ್ ಕಂಟ್ರೀಸ್ ಅಲ್ಲಿ ಈ ತರ ಹೊಸ ಬಿಲ್ಡಿಂಗ್ಸ್ ನೋಡೋದು ತುಂಬಾ ಕಡಿಮೆ. ಬಟ್ ಓಸ್ಲೋದಲ್ಲಿ ನೋಡ್ಬೋದು, ಸ್ವಲ್ಪ ಬಿಲ್ಡಿಂಗ್ಸ್ ಎಲ್ಲ ಸ್ವಲ್ಪ ಅಪ್ಡೇಟ್ ಇರುತ್ತೆ. ನೀವೆಲ್ಲ ಹೊಸ 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 buildings ಮಾಡರ್ನ್ ನೋಡ್ಬೋದು. ಬಿಲ್ಡಿಂಗ್ಸ್ ನೋಡ್ಬೋದು ಓಸ್ಲೋದಲ್ಲಿ. ಅದ್ ಚೆನ್ನಾಗಿದೆ. ಅಪಾರ್ಟ್ಮೆಂಟ್ ಆಫೀಸ್ ಗೊತ್ತಿಲ್ಲ. ಎಲ್ಲ ನೋಡಿ ಹೆಂಗೆ ಹತ್ಕೊಂಡು ಹೋಗ್ತಾ ಇದಾವೆ ರೂಫ್ಗೆ. ಒಬ್ಬ ಸುಸ್ತಾಯ್ತು, ಬೆಟ್ಟ ತರ ಹತ್ತಿರೋ ತರ ಇದೆ. ಹಿಂಗೆ ಇಲ್ಲೇ ಬಿಲ್ಡಿಂಗ್ ಇದೆ, ಈ ರೂಫ್ ಮೇಲೆ ಹತ್ಕೊಂಡು ಹೋಗ್ತಾ ಇದೀವಿ. ಇನ್ನೂ ಮುಗ್ದಿಲ್ಲ. ಇದೇ ರೂಫ್ ಟಾಪ್ ಅಲ್ಲಿ ಇದೀವಿ ಈಗ. ಸೊ ಇಲ್ಲೆಲ್ಲ ಜನಗಳೆಲ್ಲ ವ್ಯೂ ನೋಡೋದಕ್ಕೆ ಬಂದಿದಾರೆಲ್ಲ. ಏನಿಲ್ಲ, ಇಲ್ಲಿ ಬಂದು ಮೇಲ್ ಬಂದು ಸಿಟಿ ವ್ಯೂ ನೋಡ್ಕೊಂಡು ಹೋಗೋದಷ್ಟೇ. ಸೊ ಇವಾಗ ಫುಲ್ ಮೇಲ್ ಬಂದಿದೀವಿ. ಇವಾಗ ನೋಡಿ, ಈಗ ಸಿಟಿ ಎಲ್ಲ ಕಾಣಿಸ್ತಾ ಇದೆ ಮೇಲೆ. ತುಂಬಾ ಜನ ಇದ್ದಾರೆ. ನೋಡಿ, ಅಲ್ಲಿಂದ ಮೇಲಿಂದ ಇವತ್ತು ಬಂದ್ವಲ್ಲ, ಇದು ಕೆಳಗಡೆ ಈ ತರ ಸ್ಲೋಪ್ ಇದೆ. ಒಂಥರ ಇಳಿಯೋದಕ್ಕೆ ಸ್ವಲ್ಪ ಭಯ ಅಂತ ಅನ್ಸುತ್ತೆ, ಬೆಟ್ಟ ಇಳಿತಾ ಇದೀವಿ ಅಂತ ಅನ್ಸುತ್ತೆ. ಕೂತ್ಬಿಟ್ಟಿದ್ಯಾ, ಬರುತ್ತಾನೆ ಮೇಲೆ. ಬೆಟ್ಟ ಹತ್ತದಂಗೆ ಆಗ್ತಾ ಇದೆ. ಇಳಿಬೇಕಾದ್ರೆ ಅಂತ ಒಂದ್ ಸ್ವಲ್ಪ ಇನ್ನೂ ಭಯ ಆಗುತ್ತೆ ಈಗ. ಬಿಡು, ಅಲ್ಲೋಗಿದ್ದೆ, ಅಲ್ಲೋಗಿದ್ದೆ ಮೇಲೆ. ಏನಿಲ್ಲ, ಸಿಟಿ ಸುಮ್ನೆ ಸಿಟಿ ನೋಡ್ಬೋದು ಅಷ್ಟೇ ಮೇಲಿಂದ. ಅಲ್ಲಿಂದ ಇಲ್ಲಿ ಕತ್ಕೊಂಡ್ ಬರಕ್ಕೆ ನಂಗೆ ತಲೆ ಸುತ್ತಾ ಇತ್ತು. ಸರಿ, ಬಾ ಹೋಗೋಣ. ಇವಾಗೊಂದು ಕಾಫಿ ಕೊಡ್ಸು. ಅಲ್ಲ, ಎಲ್ಲೋ ಓಡಾಡ್ತಾ ಇದ್ವಿ, ಸಡನ್ ಆಗಿ ಎಲ್ಲಿ ಬಂದಿದ್ವಿ ನಾವೀಗ. ಆಕ್ಚುಲಿ ಇದು ಸ್ಪಾಯ್ಲ್ ಮಾಡಿದೆ. ಬೋರ್ಡ್ ನೋಡಿದ್ವಿ, ಕೋಯಿ ರಾಮನ್ ಅಂತ. ನಂಗೆ ತುಂಬಾ ದಿನದಿಂದ ರಾಮನ್ ತಿನ್ಬೇಕಂತ ಆಸೆ ಆಗಿತ್ತು. ಸೊ ಇವತ್ತು ಅದಕ್ಕೆ ಇಲ್ಲಿ ಕಾಣಿಸಿದ ತಕ್ಷಣನೇ ಬಂದ್ವಿ ರಾಮನ್ ತಿನ್ನೋಣ. ತುಂಬಾ ದಿನದಿಂದ ಕ್ರೇವಿಂಗ್ಸ್ ಆಗ್ತಾ ಇತ್ತು ನನಗೆ, ತಿನ್ಬೇಕು ಅಂತ. ಸರಿ ಆಯ್ತು, ಅದನ್ನು ಮುಗಿಸ್ಬಿಡೋಣ ಅಂತ ಬಂದಿದೀವಿ. ನೋಡೋಣ ಇವಾಗ ಹೆಂಗಿರುತ್ತೆ ಬರುತ್ತೆ, ಅಂತ. ನೋಡ್ಬೇಕು. ವೆಜಿಟೇರಿಯನ್ ಆಪ್ಷನ್ ಇದ್ದೆ ಒಂದು. ಇನ್ನು ಸೊ ಒಂದನ್ನೇ ಇಬ್ರು ತಿನ್ನಕ್ಕಾಗಲ್ಲ, ಡಿಫ್ರೆಂಟ್ ಟೇಸ್ಟ್ ಮಾಡ್ಬೇಕಂತ ಇನ್ನೊಂದು ಕೇಳಿದ್ವಿ ನಾವು. ಅದನ್ನ ಪೋರ್ಕ್ ಬದಲಾಗಿ ವೆಜಿಟೇರಿಯನ್ ಏನೋ ಮಶ್ರೂಮ್ ಮಾಡ್ಕೊಡ್ತಾರೆ ಅಂತ ಹೇಳಿದ್ದಾರೆ. ಗೊತ್ತಿಲ್ಲ. ಆಮೇಲೆ ಏನ್ ಗೊತ್ತಾ, ಇಲ್ಲಿ ತಿನ್ನೋದೇ ಒಂಥರ ಹಿಂಸೆ. ಅದಕ್ಕೆ ಸೈಡ್ ಅಲ್ಲಿ ಕೂತ್ಕೊಂಡಿದೀವಿ ನಾವು, ಯಾರು ಕಾಣಿಸ್ತಾ ಇರೋ ತರ ಚಾಪ್ ಸ್ಟಿಕ್ ಅಲ್ಲಿ ತಿನ್ಬೇಕು ಅಂತ. ತಿನ್ಬೇಕು, ನಮ್ಗೆ ಅಭ್ಯಾಸ ಇರಲ್ಲ ಅಲ್ವಾ, ಅಪರೂಪಕ್ಕೆ ತಿಂತೀವಿ. ಫೋನಲ್ಲಿ ವಿಡಿಯೋ ಎಲ್ಲ ನೋಡಿದ್ದೆ ನಾನು. ಆಕ್ಚುಲಿ ನಾವು ಹೋಗಿದ್ ಲಾಸ್ಟ್ ಟೈಮ್ ಪ್ಲೇಸು ತುಂಬಾ ಕಂಜೆಸ್ಟೆಡ್ ಆಗಿತ್ತು. ಪಕ್ಕನೇ ಎಲ್ಲರೂ ಇದ್ರು, ಇನ್ನೊಂದು ತಗೊಂಡ್ರಾಯ್ತು. ಸೊ ತಿನ್ಬೇಕಾದ್ರೆ ಗೊತ್ತಾಗ್ತಾ ಇತ್ತು. ಸೊ ಅದಕ್ಕೆ ಯೂಟ್ಯೂಬ್ ವಿಡಿಯೋ ಕೂತಿದ ತಕ್ಷಣ, ಆರ್ಡರ್ ಮಾಡಿದ ತಕ್ಷಣ ಯೂಟ್ಯೂಬ್ ವಿಡಿಯೋ ನೋಡಿದೆ, ಟ್ಯುಟೋರಿಯಲ್ ನೋಡಿ ಹೆಂಗೆ ತಿನ್ನೋದು ಅಂತ. ಅದು ನೋಡಿ ಕಲ್ತು ತಿಂದಿದ್ವಿ. ಸೊ ನೋಡೋಣ ಇವಾಗ. ರೆಡಿ ಇರ್ಲಿ. ಬಂದಿದೆ, ತೋರಿಸ್ಲಾ ಯಾವ ತರ ಇದೆ ಅಂತ. ಎಲ್ಲ ಮಶ್ರೂಮ್ಸ್, ನೂಡಲ್ಸ್, ಎಗ್, ಇದು ಸ್ವಲ್ಪ ಸೊಪ್ಪು, ಅರ್ಧಂಬರ್ಧ ಬೆಂದಿರೋ ಮೊಟ್ಟೆ. ಏನೋ ಅಂತಾರೆ ಇದಕ್ಕೆ, ಹಾಫ್ ಬಾಯ್ಲ್ ಅಲ್ಲ, ಬಟ್ ನಂದೂ ಅಷ್ಟೇ ಸೇಮ್ ಸ್ವಲ್ಪ, ಬಟ್ ಕಾರ್ನ್ ಇಲ್ಲ. ಆಮೇಲೆ
ಈ ಸೀವಿಡ್ ಇದೆ, ಸೀವಿಡ್. ಇದು ಮೀಸೋ ಅಂತ ಇದ್ದು ಹೆಸರು, ಅದು ಟ್ಯಾಂಟನ್. ಇವಾಗ ಚಾಪ್ಸ್ಟಿಕ್ ಅಲ್ಲಿ ತಿನ್ಬೇಕು ಇದನ್ನ, ಆಟ ಆಡ್ಕೊಂಡು ತಿನ್ನೋದು ನಾವೀಗ. ನೂಡಲ್ಸ್ ಎತ್ಕೊಳ್ಳೋದು ಕಷ್ಟ, ಬಟ್ ಇದು ಮಶ್ರೂಮ್ಸ್ ತಿನ್ಬೋದು ನೋಡಿ, ಎತ್ಕೊಂಡು. ಒಂದು ಸೌಟ್ ಕೊಟ್ಟಿದ್ದಾರೆ, ಟೇಸ್ಟ್ ತುಂಬಾ ಚೆನ್ನಾಗಿದೆ. ಗೊತ್ತಿಲ್ಲ, ಚಾಪ್ಸ್ಟಿಕ್ ಅಲ್ಲಿ ಹೋರಾಟ ಮಾಡ್ತಾ ಇದೀವಿ. ಮುಗ್ಸಕ್ಕೆ ಮೋಸ್ಟ್ಲಿ 1 hour ಬೇಕು ಅನ್ಸುತ್ತೆ. ಬರ್ತಾನೆ ಇಲ್ಲ. ಮಶ್ರೂಮ್ಸ್ ತಗೋ. ಅದೇ ಮಶ್ರೂಮ್ ಬರ್ತಿಲ್ಲ ನೋಡಿ, ನಾವೇ ಎಕ್ಸ್ಪರ್ಟ್ ಅನ್ಕೊಂಡ್ರೆ ಲಾಸ್ಟ್ ಟೈಮ್ ಚೆನ್ನಾಗಿ ತಿಂತಿದ್ದೆ. ಹಿಂಗೆ ಹಿಂಗೆ ಹಿಡ್ಕೊ, ಹಿಂಗೆ ಆಡ್ಸ, ಹಿಂಗೆ ಅದೇ ಅಷ್ಟೇ. ದೊಡ್ಡದಿದ್ರೆ ದೊಡ್ಡದು ಆಡ್ಸೋದು. ಒಂಥರ ಚೆನ್ನಾಗಿರುತ್ತೆ. 2000 years later. ಏನು ಸ್ಪೂನ್ ಅನ್ಕೊಂಡಿದ್ಯಾ? ಹಂಗೆ ಇರುತ್ತೆ ಅದು. ನಿಜವಾಗ್ಲೂ ಒಂಥರನೇ ಇದೆ ಇದು, ನಿಜವಾಗ್ಲೂ ಒಂಥರ. ವೆಜಿಟೇರಿಯನ್ ಅಲ್ವಾ, ಅವ್ರು ಕೊಟ್ಟಿದ್ದಾರೆ, ಇವಾಗ ಇದೆ ಸರಿ ಅಂತ. ಸ್ಪ್ರಿಂಗ್ ಆನಿಯನ್ಸ್ ಆ ಥರ ಮಾಡಿದೆ. ಇದನ್ನ ತಿಂಡಿ ಮುಗಿಸ್ತೀವಿ, ಮೋಸ್ಟ್ಲಿ 1 hour ಬೇಕಾಗುತ್ತೆ ಅನ್ಸುತ್ತೆ. ಇದೆಲ್ಲ ಇಟ್ಕೊಳ್ತೀವಿ. ಎಷ್ಟು ಬ್ಯೂಟಿಫುಲ್ ಆಗಿದೆ ರೋಡು. ಇಲ್ಲಿ ನೋಡಿ, ಈ ಕಡೆ ಎಲ್ಲ, ಈ ಕಡೆ ತೋರಿಸಿ ನೋಡಿ ಯಾವ ಥರ ಇದೆ ರೋಡ್ಸ್. ಇಲ್ಲಿ ಮಧ್ಯೆ ಟ್ರಾಮ್ ಹೋಗೋದು, ಟ್ರ್ಯಾಕ್ ಇದೆಯಲ್ಲ. ಅಲ್ಲ, ನಾವು ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡೋದಲ್ಲ ಇಲ್ಲಿನ ಥರ. ಆ ಥರ ಬಿಸ್ನೆಸ್ ಐಡಿಯಾ ಹೆಂಗಿದೆ? ಏನು? ಸೈಕಲ್ನ ರೆಂಟ್ ಮಾಡೋದು, ಸೈಕಲ್ ನಿಲ್ಸೋದು, ಆಮೇಲೆ ಆ್ಯಪ್ ಇರುತ್ತಲ್ಲ, ಆ್ಯಪ್ ಒಂದು ಸ್ಕ್ಯಾನ್ ಮಾಡ್ಕೊಂಡು ಹೋಗೋದು, ಬಟ್ ಎಲ್ಲಿ ಬೇಕಾದ್ರೆ ತಗೊಂಡು ಹೋಗೋದು, ಆಮೇಲೆ ಅಲ್ಲಿ ನಿಲ್ಲಿಸಿ ಪೇ ಮಾಡೋದು ಅಷ್ಟೇ, ಆಟೋಮೆಟಿಕ್ ಪೇ ಆಗುತ್ತೆ. ಅಲ್ಲಿ ಇತ್ತು ಅನ್ಸುತ್ತೆ, ಅಲ್ಲಿತ್ತು ಏನೋ ಬೌನ್ಸ್ ಎಲ್ಲ ಇದೆ, ಬಟ್ ಅದೆಲ್ಲ ಮಿಸ್ಯೂಸ್ ಮಾಡ್ಕೊಂಡು ತಗೊಂಡು ಹೋಗ್ಬಿಡ್ತಾರೆ ನಮ್ಮ ಕಡೆ. ನೋಡಿ, ಇಲ್ಲಿ ಯಾರೋ ಹೋಗ್ತಾ ಇದ್ದಾನೆ, ಸ್ಕ್ಯಾನ್ ಮಾಡ್ಕೊಂಡು ತಗೊಂಡು ಹೊರಟ. ಫೋನಲ್ಲಿ ಸ್ಕ್ಯಾನ್ ಮಾಡಿ ತಗೊಂಡೋಗಿ ಎಲ್ಲಿ ಬೇಕಾದ್ರೂ ನಿಲ್ಲಿಸ್ಬೋದು ಅಷ್ಟೇ. ಬಟ್ ಇಲ್ಲೆಲ್ಲ ಸೈಕಲ್ ಪಾತ್ ಚೆನ್ನಾಗಿರುತ್ತೆ. ನಮ್ಮ ಕಡೆ ಸೈಕಲ್ ಪಾತ್ ಎಲ್ಲ ಇವಾಗ ಮಾಡ್ತಾ ಇದ್ದಾರೆ. ಅದು ದೊಡ್ಡ ದೊಡ್ಡ ಸಿಟಿ, ಚಿಕ್ಕ ರೋಡಲ್ಲೆಲ್ಲ ಸೈಕಲ್ ಪಾತ್ ಎಲ್ಲ ಇರಲ್ಲ. ಅದೆಲ್ಲ ಮಾಡಿದ್ಮೇಲೆ ಫ್ಯೂಚರ್ಗೆ ಐಡಿಯಾ, ಯಾರಾದ್ರೂ ಮಾಡಂಗಿದ್ರೆ ಮಾಡಿ ಫ್ಯೂಚರಲ್ಲಿ. ಫಸ್ಟ್ ರೋಡ್ ಎಲ್ಲ ಸರಿ ಆಗ್ಬೇಕು, ರೋಡ್ ಸರಿ ಮಾಡಿಸಿ ಆಮೇಲೆ ಈ ಐಡಿಯಾ ಮಾಡಿ. ಯಾರಿಗಾದ್ರೂ ಐಡಿಯಾ ಇದ್ರೆ, ಬಟ್ ಒಳ್ಳೆ ಐಡಿಯಾ. ಫುಲ್ಲು ಟಯರ್ಡ್ ಆಗಿ, ಆಕ್ಚುಲಿ ಟಯರ್ಡ್ ಆಗ್ತಾ ಇರ್ಲಿಲ್ಲ. ನಾವು ಎಷ್ಟೊಂದ್ಸತಿ ಓಸ್ಲೋಗೆ ಟ್ರಾವೆಲ್ ಮಾಡಿದೀವಿ, ಬಟ್ ಇವತ್ತು ಸಿಕ್ಕಾಬಟ್ಟೆ ಟ್ರಾಫಿಕ್. ಫಸ್ಟ್ ಟೈಮ್ ಬೆಂಗಳೂರು ಹಂಗೆ ಕಣ್ಣಿಗೆ ಬಂದಂಗಾಯ್ತು. ವೀಕೆಂಡ್ ಅಲ್ಲಿ ಊರಿಗೆ ಓಡಾಡುವಾಗ ಇದೇ ತರ ಟ್ರಾಫಿಕ್, ಸೇಮ್ ಇವತ್ ನೋಡಿದ ತರಾನೇ. ನಿನ್ ಬಸ್ಸಲ್ಲೆಲ್ಲ ಓಡಾಡಿಲ್ಲ ಅಲ್ಲ, ಸೊ ನಿಂಗೆ ಗೊತ್ತಿಲ್ಲ. ನಾವು ವೀಕೆಂಡ್, ನೀನು ಫಾರಿನ್ ಅಲ್ಲಿ ಬೆಳೆದಿದ್ದು, ನಾವೆಲ್ಲ ಬೆಂಗಳೂರಲ್ಲಿ ಊರಲ್ಲಿ ಬೆಳೆದಿದ್ದು. ಫಾರಿನಲ್ಲ, ಹಳ್ಳಿಲಿ ಬೆಳೆದಿರೋದು ನಾನು. ಹಳ್ಳಿಯಿಂದ ಫಾರಿನ್ ಬಂದಿದೆ ತಾನೆ. ಹಳ್ಳಿ ಏನು, ತುಮಕೂರು ನಿಮ್ದು, ನಮ್ದು ಹಳ್ಳಿ. ಏನಿಲ್ಲ ಹೇಳು, ನಾವು ಹುಡ್ತಾ ನಮ್ದು ಹಳ್ಳಿನೇ. ಟ್ರಾಫಿಕ್ ಅಂದ್ರೆ ಟ್ರಾಫಿಕ್, ಅದೆಲ್ಲ ಮುಗಿಸ್ಕೊಂಡು ಮತ್ತೆ ಅಲ್ಲೊಂದು ಬ್ರೇಕ್ ತಗೊಂಡಿದ್ವಿ, ಬಟ್ ಟಯರ್ಡ್ ಆಗಿದ್ರಿಂದ ವಿಡಿಯೋ ಮಾಡಿಲ್ಲ. ಇಲ್ಲಿಂದ ನಮ್ಮ ಮನೆಗೆ 1 hour ಇದೆ, ಸೊ ಇದೊಂಥರ ಚೆನ್ನಾಗಿ ಆರಾಮಾಗಿರುತ್ತೆ. ತುಂಬಾ ದೂರನು ಟ್ರಾವೆಲ್ ಮಾಡಂಗಿರಲ್ಲ, ಸೊ ಇಲ್ಲಿ ನಿಲ್ಸ್ಬಿಟ್ಟು ಆರಾಮಾಗಿ ಹೋಗೋದು. ಏನಾದ್ರೂ ತಿನ್ಕೊಂಡು ಕುತ್ಕೊಂಡು ಆರಾಮಾಗಿ ಚಿಲ್ ಮಾಡ್ಕೊಂಡು ಸ್ವಲ್ಪ ಹೊತ್ತು. ಇಲ್ಲಿ ವ್ಯೂನು ಸಕ್ಕತ್ತಾಗಿದೆ. ಅದೇ ನಾನು ಬೆಳಗ್ಗೆ ನಾವು ಫಸ್ಟ್ ಸ್ಪಾಟ್ ತೋರಿಸಿದ್ವಲ್ಲ, ಅದೇ ತರಾನೇ ಇಲ್ಲೆಲ್ಲ ಕುತ್ಕೊಳ್ಳೋಕೆಲ್ಲ ಬೆಂಚಸ್ ಎಲ್ಲ ಇರುತ್ತೆ. ಮತ್ತೆ ಅಲ್ಲಿ ವಾಶ್ರೂಮ್ ಇರುತ್ತೆ, ಕ್ಲೀನ್ ಆಗಿರುತ್ತೆ, ಸೇಮ್ ಬೆಳಗ್ಗೆ ತೋರಿಸಿದ ತರಾನೇ. ಮತ್ತೆ ಅಲ್ಲಿ ಹೈವೇ, ಈ ಕಡೆ ನಾವು ಸೈಡ್ ಅಲ್ಲಿ ಕೂತಿದೀವಿ, ಈ ಕಡೆ ನೀರಿದೆ, ಅದು ಸಕ್ಕತ್ತಾಗಿದೆ. ಅಂಡ್ ಚಳಿ ಆಗ್ತಿಲ್ಲ, ಇವಾಗ ಒಂಥರ ಕೂಲ್ ಆಗಿದೆ ವೆದರ್. ಬೆಳಗ್ಗೆಯಿಂದ ಸ್ವಲ್ಪ ಏನಾದ್ರು ತಿಂದ್ಬಿಟ್ಟು ಹೋಗ್ತಾ ಇರೋದಷ್ಟೇ. ನಾವು ಓಸ್ಲೋ ಅಲ್ಲಿ ಏನು ಹತ್ರ ಜಾಸ್ತಿ ಏನು ಟೈಮ್ ಸ್ಪೆಂಡ್ ಮಾಡಲಿಲ್ಲ, ಬೇರೆ ಕೆಲಸ ಇದ್ದಿದ್ರಿಂದ ಕೆಲಸ ಮುಗಿಸ್ಕೊಂಡು ಸುಮ್ಮನೆ 1-2 ಪ್ಲೇಸ್ ನೋಡ್ಕೊಂಡು ಬಂದಿದ್ದೀವಿ. ನೋಡೋಣ ನೆಕ್ಸ್ಟ್ ನಿಮಗೆ ಯಾವ ಪ್ಲೇಸ್ ತೋರಿಸ್ತೀವಿ ಗೊತ್ತಿಲ್ಲ, ನೋಡೋಣ. ಹೋಟೆಲ್ ತೋರಿಸ್ತೀವಿ, ವಿಡಿಯೋಸ್ ಮಾಡ್ತೀವಿ.
ಥ್ಯಾಂಕ್ ಯು, ಬಾಯ್ ಬಾಯ್.